ಮತ್ತೆ ಹಿಜಾಬಿನ ಸುದ್ದಿ ಎತ್ತಿ ಒಂದಷ್ಟು ಸಮಾಜದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗೊಂದಲ ಉಂಟು ಮಾಡುವಂಥ ಒಂದು ವಾತಾವರಣವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಸಚಿವರು ಮತ್ತು ಒಟ್ಟಾರೆ ರಾಜ್ಯ ಸರ್ಕಾರ ಮಾಡಿದೆ ಅಂತ ಅನಿಸ್ಬಿಡುತ್ತೆ. ಹಿಜಾಬಿನ ವಿಚಾರದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟು ಯಾವುದೇ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಅವಕಾಶ ಇಲ್ಲ, ಬದಲಾಗಿ ಸಮವಸ್ತ್ರಕ್ಕೆ ಮಾತ್ರ ಅವಕಾಶ ಅನ್ನೋದನ್ನು ಹೇಳಿದೆ. ಮತ್ತು ಅದು ನ್ಯಾಯಾಲಯದ ಆದೇಶ, ನ್ಯಾಯಾಲಯದ ರಾಜ್ಯದ ಹೈಕೋರ್ಟಿನ ಆದೇಶವನ್ನು ವಿರೋಧಿಸಿ ಒಂದೆರಡು ಜನ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟು ಕರ್ನಾಟಕದ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿರಲಿಲ್ಲ ಮತ್ತು ಅಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪುಗಳು ಕೂಡ ಏನು ಹೊರಬಂದಿಲ್ಲ. ಹಾಗಾಗಿ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಟ್ಟಿತ್ತೆ ಅದು ಇವತ್ತು ಅನುಷ್ಠಾನದಲ್ಲಿದೆ. ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶದ ಅನುಷ್ಠಾನ ಇದ್ದು ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆ ಇಲ್ಲದಿರುವಂಥ ಪ್ರಕರಣದಲ್ಲಿ ಒಂದು ಇಲಾಖೆ ಸುತ್ತೋಲೆ ಹೊಡಿಸ್ತದೆ ಅಂತ ಹೇಳಿದರೆ ನನ್ನ ದೃಷ್ಟಿಯಲ್ಲಿ ಇದು ಯಾವ ಘಟನೆಗಳು ಕೂಡ ಇಲ್ಲಿವರೆಗೆ ಇಂಥದ್ದು ನಡೆದಿಲ್ಲ. ನ್ಯಾಯಾಲಯದ ಆದೇಶವನ್ನು ಮೀರಿ ಅಥವಾ ಅದಕ್ಕೇನಾದರೂ ಒಂದು ತಿದ್ದುಪಡಿ ತಂದು ಏನಾದರೂ ಕಾನೂನನ್ನು ರಚನೆ ಮಾಡಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವುದನ್ನು ಬಿಟ್ಟು ನ್ಯಾಯಾಲಯದ ಆದೇಶ ಇದ್ದಂತೆ ಕೂಡ ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತೊಂದು ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡ್ತದೆ ಅಂತ ಹೇಳಿದರೆ ಆ ಆದೇಶವನ್ನು ಮಾಡಿರುವಂಥ ಸಚಿವರಾಗಲಿ, ಸರ್ಕಾರವಾಗಲಿ, ಇಲಾಖೆ ಆಗಲಿ ಅವರು ಮಾಡಿರೋ ಮಾನದಂಡ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಒಟ್ಟಾರೆ ಇದು ಈ ಘಟನೆಯಿಂದ ಏನಾಗಿದೆ ಅಂತ ಹೇಳಿದರೆ ಒಂದಷ್ಟು ಶಾಂತವಾಗಿರುವಂಥ ಶಿಕ್ಷಣ ಇಲಾಖೆ, ನೆಮ್ಮದಿಯಲ್ಲಿರುವಂಥ ಒಂದು ಸಮಾಜ ಒಂದು ರೀತಿಯ ಗೊಂದಲ ವಾತಾವರಣ ಮಾಡುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ನಾಡಿದ್ದು ಇವತ್ತು ಹಿಜಾಬಿನ ವಿಚಾರಗಳು ಬಂದಾಗ ನಾಳೆ ಕೇಸರಿ ಶಾಲಿನ ವಿಚಾರಗಳು ಬಂದರೆ ಸಮಾಜದಲ್ಲಿ ಮತ್ತು ಶಿಕ್ಷಣದಲ್ಲಿ ವಿವಾದಗಳು ಮಾಡಲಿಕ್ಕೆ ಸರ್ಕಾರವೇ ಕಾರಣಭೂತ ಆಗ್ತಿರೋದು ದುರಾದೃಷ್ಟ. ಒಟ್ಟಾರೆ ಸರ್ಕಾರದ ನಿಲುವು ಖಂಡನೀಯ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಸರ್ಕಾರಕ್ಕೆ ಕಾನೂನಿನ ಅರಿವಿನ ಕೊರತೆಯೋ ಅಥವಾ ಓಲೈಕೆಯೋ ಯಾವ ಥರ ಇದನ್ನ ಅಲ್ಲ, ನನಗನ್ಸುತ್ತೆ ಈಗ ಸುದ್ದಿ ಇರುವುದು ದಾವಣಗೆರೆ ಫಲಿತಾಂಶದಿಂದಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದಷ್ಟು ಸಾಂತ್ವನವನ್ನು ಕೊಡಬೇಕು ಅನ್ನೋದು ಅವ್ರ ವಿಚಾರ ಇರಬಹುದು, ಅವ್ರ ಚರ್ಚೆ ಇರಬಹುದು, ಸರ್ಕಾರದ ನಿಲುವು ಇರಬಹುದು. ಆದರೆ ನ್ಯಾಯಾಲಯದ ಆದೇಶವನ್ನು ಮೀರಿ ಒಂದು ಸುತ್ತೋಲೆಯನ್ನು ನೋಡಿಸ್ತೇವೆ ಅಂತ ಹೇಳೋದು, ಯಾರನ್ನೇ ಸಾಂತ್ವನ ಮಾಡೋಕ್ಕಾದರೂ ಕೂಡ ಕಾನೂನನ್ನೇ ಮೀರಿ ಸುತ್ತೋಲೆ ಹೊಡಿಸುವಂಥ ಅಧಿಕಾರ ನನಗೆ ಗೊತ್ತಿರುವಂತೆ ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ಇಲ್ಲ. ಇದೊಂದು ರೀತಿಯ ಬೇಜವಾಬ್ದಾರಿ ನಡವಳಿಕೆ ಅಂತ ಅನಿಸ್ಬಿಡುತ್ತೆ. ಸಿದ್ದರಾಮಯ್ಯನವರು ಕಾನೂನು ಪಂಡಿತರಾಗಿ ಇದಕ್ಕೆ ಯಾಕೆ ಸಹಮತ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ. ಅಲ್ಲ, ಜನಿವಾರ ಕಟ್ ಮಾಡಿ ಆಯಿತು ಇವರದ್ದೇ ಸರ್ಕಾರದಲ್ಲಿ ಜನಿವಾರ ಕಟ್ ಮಾಡಿ ಆಯಿತು. ಈಗ ಆ ಹಿಜಾಬಿನ ಪ್ರಕರಣದಲ್ಲಿ ಒಂದಷ್ಟು ಓಲೈಕೆ ರಾಜಕಾರಣಕ್ಕೆ ಜನಿವಾರವನ್ನು ಒಂದು ಉಲ್ಲೇಖ ಅಂತೇಳಿ ಮಾಡಿದ್ದಾರೆ ಬಿಟ್ಟರೆ ಇದರಲ್ಲಿ ಯಾವುದೇ ಗೊಂದಲಗಳು ನಡೀತಾ ಇಲ್ಲ. ಬದಲಾಗಿ ಅನಾಹುತ ಮಾಡುವಂಥ ವ್ಯವಸ್ಥೆಗಳಿಗೆ ಸರ್ಕಾರ ಕೈ ಇಕ್ಕಿದೆ. ಉದಯನಿಧಿಯನ್ನು ಕೇಳಿಕೊಂಡು ಸನಾತನ ಧರ್ಮ ಇಲ್ಲ. ಉದಯನಿಧಿ ಅಂತವರು, ಅವರ ತಂದೆ ಅಂತವರು, ಅವರ ಅಜ್ಜ ಅಂತವರು, ಮತ್ತಾರು ದೊಡ್ಡವರೆಲ್ಲ ಈ ಸನಾತನ ಧರ್ಮವನ್ನು ನಿರ್ನಾಮ ಮಾಡ್ತೇನೆ ಅಂತ ಹೇಳಿ ಅವ್ರು ನಿರ್ನಾಮ ಆಗಿದ್ದು ಬಿಟ್ಟರೆ ಸನಾತನ ಧರ್ಮ ನಿರ್ನಾಮ ಆಗಿಲ್ಲ. ಹಾಗಾಗಿ ಉದಯನಿಧಿಯ ಒಂದು ಮಾತಿಂದಾಗಿ ಸನಾತನ ಧರ್ಮ ನಿರ್ನಾಮ ಆಗುವುದೂ ಇಲ್ಲ, ಅಥವಾ ಸನಾತನ ಧರ್ಮ ನಿರ್ನಾಮ ಆದವರು ಯಾರೂ ಕೂಡ ಉಳಿಯಲೂ ಇಲ್ಲ. ಆ ಕಾರಣಕ್ಕೋಸ್ಕರ ಅವ್ರ ಮಾತಿಗೆ ಹೆಚ್ಚು ಮೌಲ್ಯಗಳನ್ನು ಕೊಡಬೇಕು ಅಂತ ಅನಿಸಿಲ್ಲ. ಅವರಷ್ಟಕ್ಕೆ ಅವ್ರು ಹೇಳ್ತಾ ಇರಲಿ. ಹೌದು, ಈಗ ನೀಟಿನ ಪ್ರಶ್ನೆ ಪತ್ರಿಕೆ ಸೋರಿದ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲ ಆದ ಸತ್ಯ, ಎಲ್ರಿಗೂ ನೋವಿದೆ, ಅದು ಕೇಂದ್ರಕ್ಕೂ ನೋವಿದೆ. ಇಂಥ ಪ್ರಕರಣಗಳಾದಾಗ ಅನೇಕ ಸಾರಿ ಆ ತಪ್ಪಿತಸ್ಥರ ಪರವಾಗಿ ನಿಂತಹ ಉದಾಹರಣೆಗಳು ರಾಜ್ಯದಲ್ಲಿದೆ. ಆದರೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿದೆ ಅಂತ ಸುದ್ದಿ ತೆಗೆದ ತಕ್ಷಣ ಸರ್ಕಾರ ಆ ಪರೀಕ್ಷೆಯನ್ನು ರದ್ದುಪಡಿಸಿದೆ. CBI ತನಿಖೆ ಮಾಡಲಿಕ್ಕೆ ಬೇಕಾದಂಥ ಕ್ರಮ ತಗೊಂಡಿದೆ. ಕೆಲವು ಆರೋಪಿಗಳನ್ನು ಬಂಧನ ಮಾಡಿದೆ. ವಿಶೇಷ ಯಾವುದೇ ಶುಲ್ಕ ಇಲ್ಲದೆ ಮರುಪರೀಕ್ಷೆಯನ್ನು ಮಕ್ಕಳಿಗೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದೆ ಮತ್ತು ಆ ಅನುಷ್ಠಾನ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಲೋಪ ಆಗಿದ್ದು ಸತ್ಯ. ಲೋಪ ಆಗಿದೆ ಅನ್ನುವ ಕಾರಣಕ್ಕೆ ತಕ್ಷಣ CBI ತನಿಖೆ ಮಾಡಿ ಆರೋಪಿಗಳನ್ನೆಲ್ಲ ಬಂಧಿಸಿ ಇನ್ನು ಮುಂದೆ ಅಂಥ ಕ್ರಮ ಆಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಕೈ ಇಕ್ಕಿ ಶುಲ್ಕರಹಿತವಾಗಿ ಮಕ್ಕಳಿಗೆ ಮತ್ತೊಂದು ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಆಗೋದಿಲ್ಲ. ಇವತ್ತು ನೀವು ಲೋಕಸಭಾ ಆಯೋಗ ತಗೊಂಡ್ರೆ ಕರ್ನಾಟಕದಲ್ಲಿ ಆ ಅನಾಹುತಗಳನ್ನೆಲ್ಲ ನೋಡಿದರೆ ಅವ್ರ ಪರವಾಗಿ ಸರ್ಕಾರ ನಿಂತುಬಿಟ್ಟಿದೆ. ಆದರೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಗೊತ್ತಾದ ತಕ್ಷಣ ಕ್ರಮ ಕೈಗೊಳ್ಳಲಾಗಿದೆ, CBI ತನಿಖೆ ಮಾಡಲಾಗಿದೆ, ಆರೋಪಿಗಳನ್ನು ಬಂಧಿಸಲಾಗಿದೆ, ನಿಶ್ಚರ್ಥವಾದ ಶುಲ್ಕಕ್ಕೆ ಮತ್ತೆ ಮಕ್ಕಳಿಗೆ ಪರೀಕ್ಷೆಯನ್ನು ಕಟ್ಟುವಂಥ ವ್ಯವಸ್ಥೆಗಳಾಗಿದೆ. ಹಾಗಾಗಿ ಇದು ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಆಗೋದಿಲ್ಲ. ಅಲ್ಲಿ ತಪ್ಪಾಗಿದೆ ಅಂದರೆ ಯಾರೋ ವಂಚಕರು, ಮೋಸಗಾರರು, ಈ ಅನಾಹುತಗಳನ್ನು ಮಾಡುವವರು, ವಿಕಾರ ಮನಸ್ಸಿನವರು ಇಂಥ ಕೆಟ್ಟದನ್ನು ಮಾಡಿರ್ತಾರೆ, ಅವ್ರನ್ನ ಬಂಧನ ಮಾಡುವಂಥ ಕೆಲಸ ಮಾಡಿದೆ. ಮತ್ತೊಮ್ಮೆ ಮಕ್ಕಳಿಗೆ ಅವಕಾಶಗಳು ಮಾಡಿಕೊಟ್ಟಿದೆ. ಈ ಪಾರದರ್ಶಕತೆಯನ್ನು ಕಾಯ್ದುಕೊಂಡದಕ್ಕೋಸ್ಕರ ಕೇಂದ್ರ ಸರ್ಕಾರ ಅಭಿನಂದನಾರ್ಹ ಅಂತ ಅನಿಸಿದೆ.
ಎರಡನೇ ವಿಪಕ್ಷಗಳು ವಿಶ್ವಗುರು ಅಂತ ಹೇಳಿಕೊಂಡು ಕೂಡ ಈ ಸಂದರ್ಭವನ್ನು ನಿಭಾಯಿಸುವುದರಲ್ಲಿ ಕೇಂದ್ರ ಸರ್ಕಾರ ಎಡವಿದೆ ಅಂತ ಹೇಳ್ತಾರೆ. ಅಲ್ಲ, ವಿದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ನೆಹರೂರವರಿಂದ, ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ, ಇಂದಿರಾ ಗಾಂಧಿಯಿಂದ ಪ್ರಾರಂಭವಾಗಿ ಅನೇಕ ಪ್ರಧಾನಿಗಳು ನೀವು ಊಟವನ್ನೇ ನಿಲ್ಲಿಸಬೇಕು ಅಂತ ಹೇಳಿದವರಿದ್ದಾರೆ, ಉಪವಾಸ ಇರಬೇಕು ಅಂತ ಹೇಳಿದವರಿದ್ದಾರೆ, ಬೇರೆ ಬೇರೆ ಚಿನ್ನಗಳನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿದವರಿದ್ದಾರೆ. ಅವರೆಲ್ಲರನ್ನ ಗಮನಕ್ಕೆ ತೆಗೆದುಕೊಂಡಾಗ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1 ವರ್ಷಗಳ ಕಾಲ ವಿನಾಕಾರಣ ಚಿನ್ನವನ್ನು ಖರೀದಿ ಮಾಡುವಂಥ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಇಂಗಿತ. ಅದರ ಅರ್ಥ ನಾಳೆ ಮದುವೆ ಮಾಡುವವರು ಚಿನ್ನ ಮಾರಬಾರ್ದ ಕೇಳಿದ್ರೆ ಮಾಡಬೇಡಿ ಅಂತ ಹೇಳಿಲ್ಲ. ಚಿನ್ನದ ಅಂಗಡಿ ಮಾಲೀಕರಿಗಾಗಲಿ, ಚಿನ್ನದ ಅಂಗಡಿಯಲ್ಲಿರುವಂಥ ಕೆಲಸಗಾರರಿಗಾಗಲಿ, ಮದುವೆಗೆ ಮುಂಜೆಗೆ ವಿಶೇಷ ಸಮಾರಂಭಕ್ಕೆ ನಾವು ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅನ್ನೋರಿಗಾಗಲಿ ಈ ಆದೇಶ ಅಲ್ಲ ಇದು. ಬದಲಾಗಿ ದೇಶದ ಒಟ್ಟು ಚಿನ್ನವನ್ನು 90% ಭಾರತ ಸರ್ಕಾರ ವಿದೇಶದಿಂದ ಆಮದು ಮಾಡಿಕೊಳ್ಳುವಾಗ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳಬಹುದಾದಂಥ ಹೊಡೆತವನ್ನು ಗಮನದಲ್ಲಿಟ್ಟುಕೊಂಡು 1 ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚು ಅವಕಾಶಗಳನ್ನು ಕೊಡಿ ಅನ್ನುವಂಥ ಕೆಲವು ಸೂತ್ರಗಳನ್ನು ಹೇಳಿದ್ದಾರೆ. ಇದು ಜನರ ಹಿತದೃಷ್ಟಿಯಿಂದ ಮಾಡಿರುವಂಥದ್ದು. ಇಂಥ ಒಬ್ಬ ಪ್ರಧಾನಿ ಸ್ವಾರ್ಥರಹಿತವಾಗಿ ದೇಶಕ್ಕೋಸ್ಕರ ಜನರಿಗೆ ಮನೆ ಮಾಡುವಂಥ ಪ್ರಧಾನಿಯ ಒಟ್ಟು ಆಶಯಗಳನ್ನು ಗಮನದಲ್ಲಿ ಇಟ್ಕೊಳ್ಳೋದು ಬಿಟ್ಟು ಕಾಂಗ್ರೆಸ್ಗೆ ಅವರು ಮನಸ್ಸಿಗೆ ಬಂದಾಗ ಮಾತಾಡ್ತಿರೋದೇ ಆಶ್ಚರ್ಯ ಅಂತ ಅನಿಸ್ಬಿಡುತ್ತೆ. ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲ ಒಟ್ಟಾಗಿರಬೇಕು, ಪ್ರಧಾನಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ಸಿಗೆ ಆಗ್ರಹಪಡಿಸ್ತೇನೆ. ಅಲ್ಲ, ನಮ್ಮ ನಿರ್ದೇಶನ ಕೊಟ್ಟಿಲ್ಲ. ಆದರೆ ಪ್ರಧಾನಿಯವರ ಆಶಯ, ಅವರ ಮಾತುಗಳೇ ನಮಗೆ ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಪ್ರಧಾನಿಯವರು ತಮ್ಮ ಬೆಂಗಾವಲು ಪಡೆಯಲ್ಲಿ 50% ಕಡಿತ ಮಾಡೋದನ್ನು ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷ ನಾಯಕರು 50% ಕಡಿತ ಮಾಡಿದ್ದಾರೆ. ಬಹುತೇಕ ಇಡೀ ರಾಷ್ಟ್ರಕ್ಕೆ ಇದು ಅನ್ವಯಿಸುವುದಾದ್ರಿಂದ, ಇಡೀ ರಾಷ್ಟ್ರ ಪ್ರಧಾನಿಯವರ ಅಂದರೆ ದೇಶದ ಬೆಂಬಲಕ್ಕೆ ನಿಲ್ಲಬೇಕಾದ್ರಿಂದ ನಮ್ಮಲ್ಲೂ ಕೂಡ ಡೀಸೆಲನ್ನು ತೆಗೆದು ಏನಾದರೂ ವಿದ್ಯುತ್ ಯಂತ್ರಗಳನ್ನು ಕೊಡ್ತಾರಾ, ವಾಹನಗಳನ್ನು ಕೊಡ್ತಾರಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೇವೆ, ಇನ್ನೂ ಮಾಡಿಲ್ಲ. ಒಟ್ಟಾರೆ ಇಡೀ ದೇಶದ ಆರ್ಥಿಕ ಸ್ಥಿತಿ ಮತ್ತು ವಿದೇಶದಲ್ಲಿರುವಂಥ ಆಡಳಿತಾತ್ಮಕವಾದ ಸ್ಥಿತಿ, ತೈಲ ಬೆಲೆಯಲ್ಲಾಗಿರುವಂಥ ಸಮಸ್ಯೆಗಳು, ಚಿನ್ನದಲ್ಲಾಗಿರುವಂಥ ಗೊಂದಲ, ಇದನ್ನು ಗಮನದಲ್ಲಿಟ್ಟುಕೊಂಡು ದೇಶ ಒಟ್ಟಾಗಿ ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನೋದು ಪ್ರಧಾನಿಯವರ ಒಟ್ಟು ಆಶಯ. ಪಕ್ಷಭೇದವನ್ನು ಮರೆತು ಕಾಂಗ್ರೆಸ್ಸಿಗರು ಪ್ರಧಾನಿಯವರ ಆಶಯಕ್ಕೆ ಬೆಂಬಲ ಕೊಟ್ಟು ದೇಶವನ್ನು ಉಳಿಸಬೇಕು ಅನ್ನೋದು ನನ್ನ ವಿನಂತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.